ಇವರು ನಮ್ಮವರು. ನನ್ನ ಹೆಸರು ಶಿವರಾಮೇಗೌಡ ಅಂತ. ಅಂಗಡಿ ಹಾಕಿ 19 ವರ್ಷ ಆಯಿತು. ಮಿಸಸ್ ಹೌಸ್ ವೈಫು. ನಮ್ಮ ಮಕ್ಕಳು 2 ಹೆಣ್ಮಕ್ಳಿದ್ದಾರೆ, ಅರ್ಚನಾ ಸಹನಾ ಅಂತ. ಒಬ್ಬಳು ಡಿಗ್ರಿ ಮಾಡ್ತಾ ಇದ್ದಾಳೆ, ಇನ್ನೊಬ್ಳು ಊರಲ್ಲಿ 9th ಓದ್ತಾ ಇದ್ದಾಳೆ. ಅವಳೇನು LLB ಮಾಡಬೇಕು ಅಂತ ತುಂಬ ಆಸೆ ಇದೆ. ಇವಾಗ ಡಿಗ್ರಿ ಮುಗೀತು, ಈಗ ಸಲ ಫೈನಲ್ ಇಯರು. ಈ ಎಕ್ಸಾಮ್ ಮುಗಿದ್ಮೇಲೆ ನೋಡಬೇಕು ಎಲ್ಲಿ ಒಳ್ಳೆ ಕಡೆ ಕಾಲೇಜ್ ಸೇರ್ಸೋಣ ಅಂದ್ಬಿಟ್ಟು ಇದ್ದೀವಿ. PUC ಮಾಡಿಕೊಂಡೆ. PUC ಮಾಡಿಕೊಂಡು ಬೆಂಗಳೂರು ಬಂದೆ ಗಾರ್ಮೆಂಟ್ಸಲ್ಲಿದ್ದೆ. ಗಾರ್ಮೆಂಟ್ಸಲ್ಲಿ 900-1000 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಮದುವೆ ಆದಮೇಲೆ ನಮಗೆ ಪ್ರಾಬ್ಲಮ್, ಇದು ಸಂಸಾರ ಮಾಡೋಕ್ಕೆ ಪ್ರಾಬ್ಲಮ್ ಆದಮೇಲೆ ಹೋಟ್ಲ್ ಹಾಕ್ಬೇಕು ಅಂತ ಯಾರೋ ಒಂದು ಸ್ವಲ್ಪ ಐಡಿಯಾ ಕೊಟ್ಟು ಆಮೇಲೆ ಹೋಟ್ಲ್ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸರ್ ಬೆಳಗ್ಗೆ 5:30ಗೆ ಹೇಳ್ತೀನಿ. 5:30ಗೆ ಎದ್ದು ಸಾಯಂಕಾಲ ಎಲ್ಲ ವ್ಯಾಪಾರ ಮಾಡ್ಕೊಂಡು ಸಾಯಂಕಾಲ 4:15-5 ಗಂಟೆಗೆ ಮನೆಗೆ ಹೋಗ್ತೀವಿ. ಅಲ್ಲಿ ನಮ್ಗೆ ಏನು ಬೇಕಾದ್ ಮಾಡ್ಕೊಂಡು ರೈಸು ಸಾಂಬಾರು ಸೇರ್ವಾಗಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಬಂದು ಮುದ್ದೆ ಪರೋಟ ಚಪಾತಿ ಎಲ್ಲ ಇಲ್ಲಿ ರೆಡಿ ಮಾಡ್ಕೊತೀನಿ. 90 ವರ್ಷದ ರೆಗ್ಯುಲರ್ ಕಸ್ಟಮರ್ ತುಂಬ ಜನ ಬರ್ತಾರೆ. ಚೆನ್ನಾಗಿದೆ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ಸರ್ ಹೇಳಬೇಕು ಅಂದರೆ ಹಳ್ಳಿ ಜೀವನನೇ ಬೆಸ್ಟ್ ಸರ್. ಇಲ್ಲಾಂದ್ರೆ ತುಂಬ ಕಷ್ಟ, ಪ್ರಾಬ್ಲಮ್ಮು. ಬೆಳಗ್ಗೆ ಆಯಿತು ಅಂತ ದುಡಿಲೇಬೇಕು. ಹಳ್ಳಿಲಾದರೆ 6 ತಿಂಗಳು ಕಷ್ಟವಿದ್ದರೆ 6 ತಿಂಗಳು ಸುಖ ಐತೆ. ಆದರೆ ಇವು ಮಳೆ ಇಲ್ದಿರೋಕ್ಕೋಸ್ಕರ ಹಳ್ಳಿ ಬಿಟ್ಟು ಬೆಂಗಳೂರು ಜೀವನ ಮಾಡೋಕ್ಕೆ ಬೆಂಗಳೂರು ಬಂದಿದ್ದೀವಿ. ಮೊದಲನೇ ಮಗಳು ಹುಟ್ಟಿದಾಗಲೇ ತುಂಬ ಖುಷಿ ಆಯಿತು. ಹೆಣ್ಮಗಳು ಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಮದುವೆ ಮಾಡ್ಕೊಂಡಿದ್ದು ನಮ್ಮ ಮಿಸಸ್ಗೆ ಹೇಳಿದ್ದು ನಮ್ಗೆ ಹೆಣ್ಮಗು ಆದರೆ ತುಂಬ ಖುಷಿ ಅಂತ. ನಮ್ಗೆ ಹೆಣ್ಮಗು ಆಯ್ತು ಅಂದ್ರೆ ತುಂಬ ಖುಷಿ. ಅವತ್ತೊಂದು ದಿನ ನಮ್ಗೆ ಹೆಣ್ಮಗು ಆಯ್ತಲ್ಲ ಅಂತ ತುಂಬ ಖುಷಿ ಆಯ್ತು ನನಗೆ ಅವತ್ತು. ಸರ್ ಮಿಕ್ಕೋದಾಗ ಏನು ಮಾಡೋಕ್ಕಾಗಲ್ಲ, ವೇಸ್ಟೇ ಅದು. ತಿರ್ಗಿ ಮಾರನೇ ಬೆಳಿಗ್ಗೆ ಅದು ಮಾಡೋಕ್ಕಾಗಲ್ಲ. ಅದು ಅಷ್ಟೇ. ಅದನ್ನು ನಾವು ಅದೇನು ಡಸ್ಟ್ಬಿನ್ ಹಾಕ್ಕೊಂಡು ಇಲ್ಲ ಹಸು ಮುದ್ದೆಗಿದ್ದೆ ಉಳಿದ್ರೆ ಹಸುಗಿಸು ಕೊಟ್ಕೊಂಡು ಹೊಂಟೋಗ್ತಿದ್ದೆ. ಉಳಿದ ದಿನ ಎಷ್ಟಾಗುತ್ತೆ ಅಷ್ಟು ಖಾಲಿ ಮಾಡ್ಕೊಂಡು ಕಸ್ಟಮರ್ ಅಕಸ್ಮಾತ್ ಇನ್ನೂ ಮಾಡಬೇಕು ಅಂದಾಗ ತಿರ್ಗಿ ಮಾಡೋಕ್ಕಾಗಲ್ಲ, ಲೇಟಾಗಿ ಹೋಗುತ್ತೆ. ತಿರ್ಗಿ ರೆಡಿ ಮಾಡೋ ಅಷ್ಟರಲ್ಲಿ ಕಸ್ಟಮರ್ ನಿಲ್ಲಲ್ಲ. ಅದಕ್ಕೆ ಅಷ್ಟೇ ಇವತ್ತು ಸಿಕ್ಕಿದ್ದು ಇಷ್ಟೇ ನನ್ನ ತೃಪ್ತಿ ಅಂತ ಹೇಳ್ಕೊಂಡು ನಾವು ಇಲ್ಲ ಸರ್ ಅಂತ ಹೇಳ್ಕೊಂಡು ಕಸ್ಟಮರ್ ನಾಳೆ ಬನ್ನಿ ಸರ್ ಅಂತ ಹೇಳ್ಕೊಂಡು ಕಳಿಸ್ಬಿಟ್ಟು ಅಷ್ಟೇ ಸಾಕು ಅಂದ್ಬಿಟ್ಟು ಹೋಗ್ತಾಯಿದ್ದೆ ಸರ್. ಇವರು ನಮ್ಮವರು.